ಇವತ್ತು ನಮ್ಮ ಶಾಲಾ ವಾರ್ಷಿಕೋತ್ಸವ ಬಹಳ ಉತ್ತಮವಾದ ಕಾರ್ಯಕ್ರಮಗಳಿವೆ. ಮೊಬೈಲ್ ನೋಡಿದ್ದು ಸಾಕು ಮಾರೈತಿ, ಮೊಬೈಲ್ ಕುರಿತು ಒಂದು ಪ್ರಹಸನ ನೋಡಿ ಬರೋಣ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಓ ನಮಸ್ಕಾರ, ನನ್ನ ಹೆಸರು ನಿಂಗಪ್ಪ, ಪೋಸ್ಟ್ ಮ್ಯಾನ್ ನಿಂಗಪ್ಪ. ನನ್ನ ಕೆಲಸವೇನೆಂದರೆ ದಿನ ಎಲ್ಲರ ಮನೆಗೆ ಹೋಗಿ ಲೆಟರ್ ಕೊಡೋದು, ಹಾಗೇನೆ ಮನಿ ಆರ್ಡರ್ ಬಂದ್ರೆ ಮನಿ ಆರ್ಡ್ರು ಮಾಡೋದು. ಇದು ನನ್ನ ಕೆಲಸ ಕಣ್ರಿ. ಈ ನಮ್ಮೂರಿನ ಹೆಣ್ಮಕ್ಳು ತಮ್ಮ ತಮ್ಮ ಗಂಡಂದಿನ ಹೆಚ್ಚು ಕರೀತಾರಿಲ್ಲ ಗೊತ್ತಿಲ್ಲ, ಆದ್ರೆ ನನ್ನ ಮಾತ್ರ ದಿನ ಕರೀತಾರೆ. ರೀ ಪೋಸ್ಟ್ ಮ್ಯಾನ್ ರೇ, ನಮ್ ತವರ ಮನೆಯಿಂದ ಲೆಟರ್ ಬಂತ, ಮನಿ ಆರ್ಡರ್ ಬಂತ ಅಂತ ದಿನ ಕೇಳ್ತಾರೆ. ಒಂದೋ ಎರಡೋ ದಿನ ಅಂದ್ರೆ ಕೇಳ್ಬೋದಪ್ಪ, ಆದ್ರೆ ದಿನ ಇದನ್ನೇ ಕೇಳ್ತಾರೆ. ಈ ವಯಸ್ಸಾದವರಂತೂ ನನ್ನ ಬಿಡೋದೇ ಇಲ್ಲ. ಈ ಗೌರ್ಮೆಂಟ್ ಅವ್ರು ಕೊಡಲ್ಲ, ಇವ್ ನನ್ ಸುಮ್ನೆ ಬಿಡಲ್ಲ. ನನ್ಗೂ ಲೆಟರ್ ಕೊಟ್ಟು ತಿರುಗಿ ತಿರುಗಿ ಸಾಕಾಗಿ ಹೋಗಿದೆ. ಅಪ್ಪ ದೇವರೇ, ನನ್ನ ಕೆಲಸವನ್ನು ಸ್ವಲ್ಪ ಸುಲಭ ಮಾಡು. ಇದೇ ಹಾಳಾದ ಬ್ಯಾಗ್, ಇದೇ ಹಾಳಾದ ಲೆಟರ್ಗಳು, ನನ್ಗೂ ತಿರುಗಿ ತಿರುಗಿ ಸಾಕಾಗಿ ಹೋಗಿದೆ. ಅಯ್ಯಯ್ಯೋ, ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ನಾನಿನ್ನೂ ಸ್ವಲ್ಪ ಲೆಟರ್ ಕೊಡೋದು ಬಾಕಿ ಇದೆ. ನಾನೇನ್ ಬರ್ಲಾ? ಯಾರೀ ಪೋಸ್ಟು? ಓ ಪೋಸ್ಟ್ ಮ್ಯಾನ್. ಹೇ ಪುಟ್ಟಿ, ಚೆನ್ನಾಗಿದ್ದೀಯಾ? ಓ ಪೋಸ್ಟ್ ಮ್ಯಾನ್, ಅಪ್ಪ ನನಗೋಸ್ಕರ ಏನು ಕಳಿಸಿದ್ದಾರೆ? ಕಿಚನ್ ಸೆಟ್ ಕಳಿಸಿದ್ದಾರೆ, ಬಾರ್ಬಿ ಡಾಲ್ ಸೆಟ್ ಕಳಿಸಿದ್ದಾರೆ. ಅಪ್ಪನ್ನು ನೋಡಿ ಎಷ್ಟು ದಿನಗಳು ಆಯಿತು. ಅವರು ಯಾವಾಗ ಬರ್ತಾರೋ, ಅವ್ರ ಜೊತೆ ಯಾವಾಗ ಮಾತಾಡ್ತೇನೋ. ಬೇಜಾರ್ ಮಾಡ್ಕೋಬೇಡ ಪುಟ್ಟಿ, ನಿನ್ನ ಅಪ್ಪ ನಿನಗೋಸ್ಕರ 5,000 ರೂಪಾಯಿ ಕಳಿಸಿದ್ದಾರೆ ಮತ್ತು ಒಂದು ಲೆಟರ್ ಕಳಿಸಿದ್ದಾರೆ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ದೊಡ್ಡವರಿದ್ದಾರೆ ಕರಿ? ಅಜ್ಜಿ ಪೋಸ್ಟ್ ಬಂತು, ಅಮ್ಮ ಲೆಟರ್ ಬಂತು. ಹೌದಾ? ನಾನು ಪೋಸ್ಟ್ ಮ್ಯಾನ್ ನೋಡ್ಕೊಂಡು ಬರ್ತೇನೆ. ನೀನು ಒಳಗೆ ಹೋಗಿ ಪಾಪು ಎದ್ದಿದ್ದನ ನೋಡ್ಕೋ. ಆಯ್ತಮ್ಮ. ಓ ಪೋಸ್ಟ್ ಬಂತಾ? ಯಾವಾಗ ಬರ್ತಾನೋ, ಎಲ್ಲಿಂದ ಬಂತು ಹೇಳ್ಮೂದೇವಿ? ಓ ಪೋಸ್ಟ್ ಬಂತ, ಎಲ್ಲಿಂದ ಬಂತು, ಯಾರು ಬರೆದವರು? ಅಯ್ಯಯ್ಯೋ, ಒಂದೇ ಪ್ರಶ್ನೆ ಎಷ್ಟು ಬಾರಿ ಕೇಳ್ತೀರಾ? ಬರ್ದಿದ್ರೆ ಇನ್ಯಾರು ಬರ್ದಿರ್ತಾರೆ? ನಿಮ್ಮ ಗಂಡನೇ ಬರ್ದಿರ್ಬೇಕಲ್ಲ. ಅಜ್ಜಿ ತಗೊಳ್ಳಿ, ನಿಮ್ಮ ಮಗ ಮಿಲಿಟರಿ ಆಫೀಸಿನಿಂದ 5,000 ರೂಪಾಯಿ ಕಳಿಸಿದ್ದಾನೆ ಮತ್ತು ಒಂದು ಲೆಟರ್ ಕಳಿಸಿದ್ದಾನೆ. ತಗೊಳ್ಳಿ, ಓದ್ಕೊಳ್ಳಿ. ಅಯ್ಯೋ, ನನಗೆ ಓದಲಿಕ್ಕೆ ಬರಲ್ಲ. ಓದಲಿಕ್ಕೆ ಬರ್ದಿದ್ರೆ ಟಿವಿನಲ್ಲೇ ವಾರ್ತೆ ಓದ್ತಾ ಇದ್ದೆ. ಓದು ತೋರಿಸು ಮೂದೇವಿ. ನಾನು ಹೀಗೆ ಎಲ್ಲರ ಮನೆಯಲ್ಲೂ ಲೆಟರ್ ಓದ್ತಾ ಕೂತ್ಕೊಂಡ್ರೆ ನನ್ ಕೆಲ್ಸ ಬೇಗ ಆಗಲ್ಲ ಅಜ್ಜಿ. ನಾನಿನ್ ಹೋಗ್ಬೇಕು. 5 ರೂಪಾಯಿ ಕೊಡ್ತೀನಿ, ಓದ್ ತೋರಿಸು ಮೂದೇವಿ. ಅಯ್ಯಯ್ಯೋ, ಆಯ್ತು ಆಯ್ತು. ನಾನು ನಿಮ್ಮ ಮಗ ಅರ್ಜುನ. ನಾನಿಲ್ಲಿ ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ. ಇಲ್ಲಿ ಶತ್ರುಗಳ ಕಾಟ ಜಾಸ್ತಿಯಾಗಿದೆ, ಅದಕ್ಕೆ ಬರೋಕ್ಕಾಗೋದಿಲ್ಲ. ನಾನು ನಿಮಗೆ 5,000 ರೂಪಾಯಿ ಕಳಿಸಿದ್ದೇನೆ ಮತ್ತು ಒಂದು ಲೆಟರ್ ಕಳಿಸಿದ್ದೇನೆ. ಮುಂದಿನ ತಿಂಗಳು ಖಂಡಿತ ಬರುತ್ತೇನೆ. ಈಗ ನನ್ನ ಪ್ರೀತಿಯ ಹೆಂಡತಿ, ಹೇಗಿದ್ದೀಯಾ? ನಿನ್ನ ನೆನಪು ಸದಾ ಕಾಡುತ್ತಿದೆ. ಆದಷ್ಟು ಬೇಗ ಬರುತ್ತೇನೆ. ನನ್ನ ತಾಯಿನ ಚೆನ್ನಾಗಿ ನೋಡಿಕೋ. ನನ್ನ ಪ್ರೀತಿಯ ಚಿನ್ನಾಗೆ 101 ಮುತ್ತುಗಳು. ಇಂತಿ ನಿಮ್ಮ ಪ್ರೀತಿಯ ಮಗ ಅರ್ಜುನ. ಅರ್ಜುನ. ಅಜ್ಜಿ ತಗೋ, ಓದಾಯ್ತು. ಆ ಒಂದು ಲೆಟರೂ ಕೊಟ್ಟೆ, 5,000 ಕೊಟ್ಟೆ. ನನ್ನ ಸೊಸೆಗೆ 101 ಮುತ್ತುಗಳು ನಿನ್ನಪ್ಪ ಕೊಡ್ತಾನೇನೋ? ಅದಕ್ಕೆ ನೋಡಿ, ನಮಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ ಅಂತ ನೀವು ನಮಗೆ ಮೋಸ ಮಾಡ್ತಿದ್ದೀರಾ. ನನಗೆ ಬೇಕೇ ಬೇಕು, ಇಲ್ಲ ಅಂದ್ರೆ ಪಂಚಾಯಿತಿಯ ಮುಂದೆ ನಿಲ್ಲಿಸಿ 101 ಮುತ್ತುಗಳು ಪಡೆಯುವಂತೆ ಮಾಡ್ತೇನೆ. ಅಯ್ಯಯ್ಯೋ, ನನಗೆ 101 ಮುತ್ತು ಕೊಡಲು ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲವಾ?
ಅತ್ತೆ ಅತ್ತೆ ನೋಡಿ 101 ಮುತ್ತುಗಳು ಕೊಡೋದಿಕ್ಕೆ ಸಾಧ್ಯವೇ ಇಲ್ಲವಂತೆ. ಮೂದೇವಿ, ನನ್ನ ಸೊಸೆಗೆ 101 ಮುತ್ತುಗಳು ಬೇಕೇ ಬೇಕು. ನಾನೇನಾದರೂ ನಿಮ್ಮ ಸೊಸೆಗೆ 101 ಮುತ್ತುಗಳು ಕೊಟ್ಟು ಬಿಟ್ಟರೆ ನಿಮ್ಮ ಮಗ ಮಿಲಿಟರಿ ಆಫೀಸಿನಿಂದ ಗನ್ ತೆಗೆದುಕೊಂಡು ಶೂಟ್ ಮಾಡಿಬಿಡ್ತಾನೆ. ದೇವರೇ, ನನಗಿನ್ನೂ ಪ್ರಾಬ್ಲಮ್ ಇಲ್ಲ, ಆದರೆ ನಿಮ್ಮ ಗಂಡನಿಗೆ ತಿಳಿದರೆ ಕುತ್ತು ನನ್ನ ಲೈಫಿಗೆ ಆಪತ್ತು. ಮೂದೇವಿ, ನನ್ನ ಸೊಸೆಗೆ 101 ಮುತ್ತುಗಳು ಬೇಕೇ ಬೇಕು. ಅಯ್ಯೋ ಅಜ್ಜಿ, 101 ಮುತ್ತು ಅಂದರೆ ಆ ಸಮುದ್ರದ ಆಳದಲ್ಲಿ ಇರುತ್ತಲ್ಲ ಕಪ್ಪೆ ಚಿಪ್ಪಿನೊಳಗೆ, ಅದಲ್ಲ ಅಜ್ಜಿ. ಮುತ್ತು ಅಂದರೆ ಮುತ್ತು ಅಂದರೆ ಮುತ್ತು ಅಂದರೆ ಹಿಂಗೆ ಕೊಡುದ ಅಜ್ಜಿ. ಮೂದೇವಿ, ನೋಡಿದ್ರಾ, ಈ ಜನರು ನನ್ನನ್ನು ಉಪಯೋಗಿಸುತ್ತಾರೆ, ಆಮೇಲೆ ಬಿಸಾಡುತ್ತಾರೆ. ನೋಡಿದ್ರಾ ಪೋಸ್ಟ್ ಮ್ಯಾನ್, ನಾನಿದ್ರೇನೆ ಹೊಟ್ಟೆ ತುಂಬೋದು, ನನಗೇನೆ ಬೈತಾರೆ. ನಂಗೂ ಬೇಜಾರಾಗುತ್ತೆ ಕಣ್ರಿ. ಎಷ್ಟು ದಿನ ಈ ಪೇಪರ್ ಇರಲಿ. ತಪಸ್ಸು ಮಾಡಿದರೆ ದೇವರು ವರ ಕೊಡುತ್ತಾರೆ. ನಾನು ಕೂಡ ತಪಸ್ಸು ಮಾಡ್ತೀನಿ, ವರ ಪಡ್ಕೊಂತೀನಿ. ಭಕ್ತ ಭಕ್ತ ಕಣ್ಣು ತೆಗಿ. ಅಪ್ಪ ದೇವ, ಕೊನೆಗೂ ನನ್ನ ತಪಸ್ಸಿಗೆ ಮೆಚ್ಚಿ ಬಂದ್ಬಿಟ್ಟಿಯಾ? ಹೌದು ಭಕ್ತ, ಕೇಳು, ನಿನಗೆ ಏನು ಬರಬೇಕು ಕೇಳು. ಈ ಜನರು ನನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರದು, ನಾನು ಇವರಿಗೆ ಪ್ರಾಣವಾಗಿರಬೇಕು ಅಂತವರು ಕೊಡು ತಂದೆ. ಭಕ್ತ, ಜನ ನಿನ್ನನ್ನು ತುಂಬಾ ಪ್ರೀತಿ ಮಾಡುತ್ತಾರೆ ಹಾಗೂ ಗೌರವಿಸುತ್ತಾರೆ, ಆದರೆ ನಿನಗೆ ಗೊತ್ತಾಗ್ತಾ ಇಲ್ಲ. ಜನ ನಿನ್ನನ್ನು ಇನ್ನೂ ತುಂಬಾ ಪ್ರೀತಿ ಮಾಡಬೇಕೆಂದರೆ ನಿನಗೆ ಇನ್ನೂ ತುಂಬಾ ತೊಂದರೆ ಪಡಬೇಕಾಗುತ್ತದೆ. ಇಲ್ಲ ದೇವರೇ, ಇಲ್ಲ, ನಾನು ಕೇಳಿದ ವರವೇ ಬೇಕು. ಭಕ್ತ, ಎಲ್ಲ ಮಾನವನ ವಿನಾಶಕ್ಕೆ ನೀನೇ ಕಾರಣವಾಗುತ್ತೀಯ ಹಾಗೂ ಹೊಣೆಗಾರಾಗುತ್ತೀಯ. ಇಲ್ಲ ದೇವರೇ, ಇಲ್ಲ, ನನಗೇನಾದರೂ ಪರವಾಗಿಲ್ಲ, ನಾನು ಕೇಳಿದ ವರವೇ ಬೇಕು. ಸರಿ, ತಥಾಸ್ತು. ಇವತ್ತು ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಬೇಕು. ಎಲ್ಲರಿಗೂ ನನ್ನ ಪ್ರೀತಿಯ ಸುಸ್ವಾಗತ. 10ನೇ ತರಗತಿಯಲ್ಲಿ ಹೋಗಿ ಆರಿಸ್ಕೊಂಡಿದ್ದೀರಾ ಅಥವಾ 12ನೇ ತರಗತಿಯಲ್ಲಿ ಫೇಲ್ ಆಗಿದ್ದೀರಾ? ಇದಕ್ಕೆಲ್ಲ ಒಂದೇ ಪರಿಹಾರ, ನಿಂಬೆ ಹಣ್ಣಿನ ಜ್ಯೂಸ್. ಒಂದು ಗ್ಲಾಸ್ನಲ್ಲಿ ನೀರನ್ನು ತಗೊಂಡು ನಿಂಬೆ ಹಣ್ಣನ್ನು ಹಿಂಡಬೇಕು. ಸ್ವಲ್ಪ ಸಕ್ಕರೆ ಹಾಕಿ ಅಲ್ಲಾಡ್ಸು. ನೋಡ್ರಾ ಗೈಸ್, ನಿಂಬೆ ಹಣ್ಣಿನ ಜ್ಯೂಸ್ ರೆಡಿ ಆಗಿದೆ. ಎಷ್ಟು ಸಿಂಪಲ್ ಆಗಿದೆ. ಇಂತಹ ವಿಡಿಯೋ ನೋಡಬೇಕಂದ್ರೆ ನನ್ನ ಚಾನಲ್ನಲ್ಲೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್, ಬಾಯ್. ಇವತ್ತು ಟಿಕ್ ಟಾಕ್ ಅಲ್ಲಿ ವಿಡಿಯೋ ಮಾಡಬೇಕು. ಟಿಕ್ ಟಾಕ್ ಕಾಪಾಡಿ, ಯಾರಾದರೂ ಕಾಪಾಡಿ, ನನ್ನ ಫೋನ್ ಡಿಸ್ಪ್ಲೇ ಆಯಿತು, ಕಾಪಾಡಿ. ಹಾಯ್ ಗಾಯ್ಸ್, ಹೇಗಿದ್ದೀರಾ? ನಾನು ಶೂಟಿಂಗ್ಗೆ ಹೋಗ್ತಾ ಇದ್ದೀನಿ. ನನ್ನ ಡ್ರೆಸ್ ಹೇಗಿದೆ? ಓ ಮೈ ಗಾಡ್, ಯಾರೋ ರೋಡ್ನಲ್ಲಿ ಮಲ್ಕೊಂಡೇ ಬಿದ್ದಿದ್ದಾರೆ. ನೋಡೋಣ ಫ್ರೆಂಡ್ಸ್, ನೋಡಿದ್ರಿಯಾ? ಓ ಮೈ ಗಾಡ್, ರಕ್ತ, ಆಕ್ಸಿಡೆಂಟೇ ಆಗಿದೆ. ಕಾಪಾಡಿ, ಯಾರಾದರೂ ಕಾಪಾಡಿ, ನನ್ನ ಶೂಟಿಂಗ್ಗೆ ಹೋಗಬೇಕು, ಲೇಟ್ ಆಗ್ತಾ ಇದೆ. ಸರಿ, ಬಾಯ್ ಫ್ರೆಂಡ್ಸ್. ಓ ಗಾಡ್, ಪ್ಲೀಸ್ ಸೇವ್ ಹಿಮ್. ರಾತ್ರಿ ಅಷ್ಟೇ ಫೇಸ್ಬುಕ್ನಲ್ಲಿ ಫೋಟೋ ಹಾಕಿದ್ದೆ, ಎಷ್ಟು ಲೈಕ್ಸ್ ಬಂದಿರಬಹುದೋ ಏನೋ. ಅಮ್ಮ, ಫೋನ್ ಕೊಡಮ್ಮ, ಫೋನ್ ಸಿಗ್ತಾ ಇಲ್ಲ. ಹಲೋ ಸರ್. ಹಾಂ ಸರ್, ಕೆಲಸ ಕೊಡಿ ಸರ್. ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ ಸರ್. ದಯವಿಟ್ಟು ಕೆಲಸ ಕೊಡಿ ಸರ್. ಹಾಳಾದ ಫೋನು. ಈ ಫೋನ್ ಎಲ್ಲ ಕೆಲಸ ಮಾಡೋದ್ರಿಂದ ಕೆಲಸನೇ ಇಲ್ದಿರ ಹೋಗಿದೆ. ಎಲ್ಲ ಕೆಲಸನೂ ಈ ಫೋನ್ ಒಂದೇ ಮಾಡುತ್ತೆ. ಅಮ್ಮ, ಕೆಲಸ ಏನಾದ್ರೂ ಇದೆಯಾ? ಕೆಲಸನಾ? ಹೌದು, ಕೆಲಸನೇ. ನನಗೆ ಕೆಲಸ ಅಂದರೆ ಫೇಸ್ಬುಕ್ನಲ್ಲಿ ಲೈಕ್ ಮಾಡುವುದು. ಮೂದೇವಿ, ಕೆಲಸ ಅಂದ್ರೆ ಹಸ್ಬೆಂಡ್ ಜೊತೆ ವಿಡಿಯೋ ಕಾಲಲ್ಲಿರೋದು. ಅಮ್ಮ, ಕೆಲಸ ಅಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಹಾಕೋದು. ಹೇ ಶಟಾಪ್. ಕೆಲಸ ಅಂದರೆ ಯೂಟ್ಯೂಬ್ನಲ್ಲಿ ವ್ಲಾಗ್ಸ್ ಹಾಕೋದು. ಕೆಲಸ ಅಂದ್ರೆ ಟಿಕ್ ಟಾಕ್ ಅಲ್ಲಿ ವಿಡಿಯೋ ಹಾಕೋದು. ಕೆಲಸ ಅಂದ್ರೆ ಫೋನಲ್ಲಿ ಗೇಮ್ ಆಡೋದು. ಅಯ್ಯಯ್ಯೋ, ಇದೆಲ್ಲ ಒಂದು ಕೆಲಸ.
ಅಯ್ಯಯ್ಯೋ, ಇದೆಲ್ಲ ಒಂದು ಕೆಲಸನ? ಕೆಲಸ ಅಂದ್ರೆ ರೈತರು ಭೂಮಿಯಲ್ಲಿ ಬೆಳೆ ಬೆಳಿತಾರಲ್ಲ, ಅದು ಕೆಲಸ ಅಂದ್ರೆ. ಎಂಥ ಜನರೇಷನ್ ಬಂತು. ನಾನೊಬ್ಬ ಪೋಸ್ಟ್ ಮ್ಯಾನ್. ಅದು ಅಲ್ಲದೆ ಸಾವಿರಾರು ಕಂಪನಿಗಳಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ. ಅದು ರೀ ಕೆಲಸ ಅಂದ್ರೆ. ಈ ಟೀಚರ್ಸ್ ನೋಡಿ ಎಷ್ಟು ಚೆನ್ನಾಗಿ ಪಾಠ